ರಾಬರ್ಟ್ ಸೃಷ್ಟಿಸಿರುವ ಹವಾ ಒಂದಲ್ಲ ಎರಡಲ್ಲ. ಕನ್ನಡ ಚಿತ್ರರಂಗ ಮಾತ್ರವಲ್ಲ, ಅಕ್ಕಪಕ್ಕದ ಇಂಡಸ್ಟ್ರಿ ಕೂಡ ರಾಬರ್ಟ್ ಬರುವಿಕೆಗಾಗಿ ಕಾದು ಕುಳಿತಿದೆ. ಅಲ್ಲಿನ ಚಿತ್ರಮಂದಿರಗಳು ನಾ ಮುಂದು ತಾ ಮುಂದು ಅನ್ನುವಂತೆ ರಾಬರ್ಟ್ಗೆ ರೆಡ್ ಕಾರ್ಪೆಟ್ ಹಾಕಿದ್ರೆ, ಇತ್ತ ನಮ್ಮ ರಾಜ್ಯದಲ್ಲೂ ಪರಭಾಷಾ ಸೆಂಟರ್ಗಳು ರಾಬರ್ಟ್ ಬರುವಿಕೆಗಾಗಿ ಎಲ್ಲ ಸಿದ್ಧತೆಗಳನ್ನು ಈಗಾಗಲೇ ಮಾಡ್ತಿದೆ. ಎಸ್, ನೀವು ಪರದೆಯ ಮೇಲೆ ನೋಡ್ತಿದ್ದೀರಲ್ವಾ, ಇದು ರಾಜಧಾನಿಯ ಜೆಸಿ ರೋಡಿನಲ್ಲಿರುವ ಪೂರ್ಣಿಮಾ ಚಿತ್ರಮಂದಿರ, ಪಕ್ಕಾ ತಮಿಳು ಸೆಂಟರ್. ವರ್ಷಗಳ ಹಿಂದೆ ಸ್ವಾಗ ಸಂಸ್ಥೆಯವರು ಚಿತ್ರಮಂದಿರದ ಆಡಳಿತವನ್ನು ವಹಿಸಿಕೊಂಡಿದ್ದು ಚಿತ್ರಮಂದಿರವನ್ನು ಫುಲ್ ರಿನಿವೇಟ್ ಮಾಡಿದ್ದಾರೆ. ಆ ಬಳಿಕ ತಮಿಳಿನ ಜೊತೆಗೆ ತೆಲುಗು, ಹಿಂದಿ, ಇಂಗ್ಲಿಷ್ ಚಿತ್ರಗಳು ತೆರೆ ಕಾಣ್ತಿತ್ತು. ಅಷ್ಟೊತ್ತಿಗಾಗಲೇ ಕೊರೋನಾ ಒಕ್ಕರಿಸಿತು ನೋಡಿ, ಚಿತ್ರಮಂದಿರಕ್ಕೆ ಬೀಗ ಬಿತ್ತು. ನ್ಯಾಯಾಲಯ ಚಿತ್ರಮಂದಿರವನ್ನು ತೆರೆಯಲು ಯಾವಾಗ ಆದೇಶ ನೀಡ್ತೋ ಒಂದೆರಡು ವಾರಗಳ ಬಳಿಕ ಚಿತ್ರಮಂದಿರ ರೀಓಪನ್ ಆಯಿತು. ಅಲ್ಲಿಂದ ಇಲ್ಲಿಯ ತನಕ ಒಂದೇ ಒಂದು ಕನ್ನಡ ಚಿತ್ರಗಳು ಇಲ್ಲಿ ತೆರೆ ಕಂಡಿರಲಿಲ್ಲ. ಆದರೆ ಇದೀಗ ಸ್ವಾಗತ್ ಪೂರ್ಣಿಮಾದಲ್ಲಿ ರಾಬರ್ಟ್ ತೆರೆ ಕಾಣಲು ಎಲ್ಲ ಸಿದ್ಧತೆಗಳು ಭರ್ಜರಿಯಾಗಿ ನಡೀತಾ ಇದೆ. ಹೌದು, ಸ್ವಾಗತ್ ಪೂರ್ಣಿಮಾದ ಮುಂಭಾಗದಲ್ಲಿ ರಾಬರ್ಟ್ ಚಿತ್ರದ ಸ್ಟ್ಯಾಂಡಿಗಳು ಈಗಾಗಲೇ ರಾರಾಜಿಸುತ್ತಿದೆ. ಮೆಟ್ಟಿಲು ಹತ್ತಿ ಬಾಗಿಲ ಬಳಿ ಬರ್ತಿದ್ದಂತೆ ರಾಬರ್ಟ್ ಪ್ರೇಕ್ಷಕರನ್ನು ಸ್ವಾಗತಿಸುತ್ತೆ. ಮುಂದಿನ ವಾರ ನಾನು ಬರ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ದೆ. ರಿಲೀಸ್ಗೆ ಒಂದು ವಾರ ಮುನ್ನವೇ ಅದು ತಮಿಳು ಸೆಂಟರ್ನಲ್ಲಿ ಕನ್ನಡ ಚಿತ್ರದ ಸ್ಟ್ಯಾಂಡಿಗಳು ರಾರಾಜಿಸುತ್ತೆ ಅಂದರೆ ರಾಬರ್ಟ್ ಚಿತ್ರದ ಕ್ರೇಜ್ ಯಾವ ಮಟ್ಟಕ್ಕೆ ಇರಬೇಡ. ಅದೇನೇ ಇರಲಿ, ಇದೊಂದು ಕೇವಲ ಉದಾಹರಣೆಯಷ್ಟೇ. ಇಂತಹದ್ದೇ ಸಾಲು ಸಾಲು ಉದಾಹರಣೆಗಳು ಒಂದಿಷ್ಟು ದಿನಗಳಲ್ಲಿ ನಿಮ್ಮ ಮುಂದೆ ಬರಲಿದೆ. ಕನ್ನಡದ ತಾಕತ್ತು ಏನೆಂಬುದು ಪ್ರತಿಯೊಬ್ಬರಿಗೂ ತಿಳಿಯುವಂತಾಗುತ್ತೆ. ಜೈ ಕರ್ನಾಟಕ, ಜೈ ರಾಬರ್ಟ್. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ. ನೀವು ನಮ್ಮ ಕೋಸ್ಟಲ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ತಕ್ಷಣವೇ ಸಬ್ಸ್ಕ್ರೈಬ್ ಬಟನ್ಗೆ ಕ್ಲಿಕ್ ಮಾಡಿ. ಹಾಗೆ ನಮ್ಮ ಪ್ರತಿ ಅಪ್ಡೇಟ್ಸ್ಗಳನ್ನು ಶೀಘ್ರದಲ್ಲೇ ತಿಳಿಯಲು ಪಕ್ಕದಲ್ಲಿರೋ ಬೆಲ್ ಐಕಾನ್ಗೆ ಕ್ಲಿಕ್ ಮಾಡಿ. ಹಾಗೆ ನಮ್ಮ ಹೆಚ್ಚಿನ ಅಪ್ಡೇಟ್ಸ್ಗಳಿಗಾಗಿ ಕೋಸ್ಟಲ್ ನೆಟ್ವರ್ಕ್ ಫೇಸ್ಬುಕ್ ಪೇಜ್ಗೆ ವಿಸಿಟ್ ಮಾಡಿ. ಧನ್ಯವಾದಗಳು.